ಈ ಜಂಗ್ಲಿನ ಏನಕ್ಕೆ ಹಿಡಿಯಕ್ಕೆ ಹೋಗ್ದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಸೀದಾ ನಾನು ನಮ್ಮ ದಾವಡಿ ಕಡೆ ಹೊರಟೆ. ಸೊ ಬಂದಿದ ತಕ್ಷಣ ನಮ್ಮ ಮಕ್ಕಿಗಳು ಕೂಡ ಈ ಥರ ಚೋರಿ ಆಗೋಲ್ಲ. ಆ ಥರ ಬಂದುಬಿಟ್ಟು ನಮ್ಮ ಜಂಗ್ಲಿಗಳೆಲ್ಲ ಕ್ಲೀನಾಗಿ ಚೋರಿಯಾಗಿ ಹೋಗಿದ್ದಾವೆ. ಒಂದು ಆಯ್ತು ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಕ್ಲೀನಾಗಿ ಗೂಡೆಲ್ಲ ತೆಗ್ದಿದ ತಕ್ಷಣ ಇವರಿಗೆಲ್ಲ ಒಂದು ಹೇಳ್ಬಿಟ್ಟು ಸೊ ಈ ಸೈಡ್ ಬಂದು ನೋಡ್ತೀನಿ, ಈ ಜಂಗ್ಲಿ ಬಂದುಬಿಟ್ಟು ರಾಗಿ ಎಲ್ಲ ಕೆಳಗಡೆ ಚೆಲ್ಲಿದ ತಕ್ಷಣ ನಕ್ಕನ್ಲೇ ಅಂತ ಹಿಡಿಯೋಕೆ ಹೋಗ್ದೆ, ಓಡೋಯ್ತು. ಸರಿ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಚೆಲ್ಲಿರೋ ರಾಗಿನೆಲ್ಲ ಕ್ಲೀನಾಗಿ ಇದು ಮಾಡ್ಕೊಂಡು ತಿರ್ಗಿ ಅದನ್ನು ಹೋಗ್ಬಿಟ್ಟು ಜಂಗ್ಲಿಗಳಿಗೆ ಹಾಕಿಬಿಟ್ಟೆ. ಹಾಕಿದ ತಕ್ಷಣ ಜಂಗ್ಲಿಗಳೆಲ್ಲ ಖರಾಬಾಗಿ ಬಂದುಬಿಟ್ಟಿದ್ವು. ಸರಿ ಒಂದು ನೀರು ಕೂಡ ಇಕ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಮೂಲದಲ್ಲಿ ಒಂದು ನೀರು ಕೂಡ ಹಂಗೇನೆ ಅದಕ್ಕೆ ನೀರು ಇಕ್ಬಿಟ್ಟು ನಮ್ಮ ಅಕ್ಕಿಗಳಿಗೆ ಕನ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಿಗಳಿಗೆ ನೀರು ಕೊಟ್ಟು ಈ ಹೊಡೆದೋಗಿರೋ ಮೊಟ್ಟೆನ ತಿರ್ಗಾ ಇಲ್ಲೇ ಏನಕ್ಕೆ ಇಕ್ಕಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ತಿರ್ಗಾ ನಮ್ಮದು ಒಂದು ಬೂರಿ ಪಟ್ಟಾಗೆ ಕಾಲೆಲ್ಲ ಕುಣ್ತಾ ಇತ್ತು. ಏನಂತ ನೋಡಿದ್ರೆ ರಿಂಗ್ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅದನ್ನು ಸರಿ ಮಾಡಿ ಇದನ್ನು ಮಾತಾಡ್ಸೋಕೆ ಹೋಗಿದ್ರೆ ನನ್ನೇ ಕಾಚ್ತೈತೆ. ಅದು ಏನಕ್ಕೆ ಅಷ್ಟು ಕೋಪ ಮಾಡ್ಕೊಂಡಿದ್ದೆ ನನಗಂತೂ ಗೊತ್ತಿಲ್ಲ. ಈ ಪಟ್ಟಾನ ಬಂದ್ಬಿಟ್ಟು ನೋಡ್ತಾ ಇದ್ದೆ, ಹಂಗೆ ಡುಬುಕ್ ಅಂತ ಹೇಳ್ಬಿಟ್ಟು ಎಗಿರ್ಬಿಡ್ತು. ಏನಪ್ಪ ಇವತ್ತು ರಾಗಿ ಹಾಕಿಲ್ಲ ಅನ್ಕೊಂಡಿದ್ದೀರಾ ಗೈಸ್? ರಾತ್ರಿನೇ ರಾಗಿ ಇಕ್ಕಿದ್ದು ಅಕ್ಕಿಗಳಿಗೆ. ಸೊ ನಾವು ತಿರ್ಗಾ ಮಧ್ಯಾಹ್ನ ಹೊತ್ತಿಕ್ತೀರಿ ಅಥವಾ ಸಾಯಂಕಾಲ ಹೊತ್ತಿಕ್ತೀರಿ. ಸೊ ಅದಕ್ಕೆ ಹಾಕೋ ಹೋಗಿಲ್ಲ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ದೊಡ್ಡ ಮೇವೆಲ್ಲ ಖಾಲಿ ಆಗಿದೆ. ಅಬಿಗೆ ನಿನ್ನೆನೇ ಕಾಸು ಹಾಕಿದ್ದೀನಿ ಇಸ್ಕೊ ಅಂತ ಹೇಳ್ಬಿಟ್ಟು. ಅಬಿ ದೊಡ್ಡ ಮೇವೆಲ್ಲ ಇಸ್ಕೊಂಡಿದ್ದಾನೆ. ನಾಳೆ ಅಪ್ಡೇಟ್ ಮಾಡ್ತೀನಿ ಏನೇನು ಇಸ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು. ಅದೇ ಥರ ನಾಳೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ನಾನೊಂದು ಎಲ್ಲ ಒಂದು ಚಿಕ್ಕ ಮೀಟಪ್ ಥರ ಮತ್ತು ನಿಮ್ಗೆ ಏನಾದರೂ ಮಾಡಬೇಕು ಅನ್ನೋ ಥರ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಸಾಟರ್ಡೆ 15th ನಾಳೆನೇ. ಸೊ ತುಂಬ ಹ್ಯಾಪಿ ಆಗಿದ್ದೀನಿ ನಿಮ್ಮನ್ನೆಲ್ಲ ನಾಳೆ ನೋಡೋಕ್ಕೆ. ಮತ್ತು ನೋಡೋಣ ನಾಳೆ ಹೆಂಗಿರ್ತೈತೆ ಅಂತ ಹೇಳ್ಬಿಟ್ಟು ಸಮಥಿಂಗ್ ಯೂನಿಕ್. ಇದನ್ನ ಬಂದ್ಬಿಟ್ಟು ಇದುವರೆಗೂ ಯಾರು ಮಾಡಿಲ್ಲ, ಯಾರು ಮಾಡಬೇಡ್ದು ಅನ್ನೋ ಕಂಟೆಂಟ್ನೇ ನಾನು ಮಾಡೋದು. ಅದು ನಿಮ್ಗೆ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಸ್ಟೇ ಟ್ಯೂನ್, ನಾಳೆ ನೋಡೋಣ. ನನಗೆ ತುಂಬ ಖುಷಿ ಆಗೈತೆ. ಹಂಗೆ ಒಂದು ಯೂಟ್ಯೂಬ್ ವ್ಲಾಗ್ ಮಾಡಬೇಕಾಗಿತ್ತು. ಸೊ ಯೂಟ್ಯೂಬ್ಗೆ ಒಂದು ವ್ಲಾಗ್ ಮಾಡೋ ಅಷ್ಟರಲ್ಲಿ ಆಫೀಸ್ಗೆ ಟೈಮ್ ಆಗೇ ಹೋಯಿತು. ಸೊ ಎಲ್ಲರಿಗೂ ಬಾಯ್ ಬಾಯ್.